ಭೀಮ. ಮಹಾಭಾರತ ಯುದ್ಧ ನಡೆದ ಬಳಿಕ ಧೃತರಾಷ್ಟ್ರನು ಬಹಳ ವರ್ಷಗಳ ಕಾಲ ಜೀವಿಸಿರ್ತಾನೆ. ಧರ್ಮರಾಯನೊಂದಿಗೆ ಇರ್ತಾನೆ. ಆಗ ಧರ್ಮರಾಯನು ಧೃತರಾಷ್ಟ್ರ ಹಾಗೂ ಗಾಂಧಾರಿಗೆ ಊಟವನ್ನು ಕೊಡುವ ಕೆಲಸವನ್ನು ಭೀಮಸೇನನಿಗೆ ವಹಿಸ್ತಾನೆ. ಅವನು ಊಟವನ್ನು ಬಡಿಸುತ್ತಾ 100 ಜನ ಮಕ್ಕಳನ್ನು ಕಳೆದುಕೊಂಡರೂ ಬದುಕಿರುವೆ, ನೀನು ಇದೆಲ್ಲವನ್ನು ತಡೆದುಕೊಂಡಿರುವೆ, ಆದ್ದರಿಂದ ನೀನೇ ಶಕ್ತಿವಂತನು ಅಂತ ಹೇಳ್ತಾ ಇರ್ತಾನೆ. ಯಾಕೆ ಅಂತಂದರೆ 100 ಜನರನ್ನು ಕೊಂದವನು ಭೀಮನೇ. ಅಂತಹವನ ಕೈ ಊಟ ಹೇಗಿರಬಹುದು? ಜೊತೆಗೆ ಕೆಟ್ಟ ಮಾತುಗಳು. ಆದ್ದರಿಂದ ದುಷ್ಟರು ಕೆಟ್ಟವರು ಮಕ್ಕಳಿದ್ದರೆ ದೂರವಿಡಬೇಕು. ದುರ್ಯೋಧನನು ಬಹಳ ಕೆಟ್ಟವ ಅಂಥೇಳಿ ಅವನ 9ನೇ ವಯಸ್ಸಿನಲ್ಲೇ ತಿಳಿದುಕೊಂಡ ಗಾಂಧಾರಿಯು ದುರ್ಯೋಧನನನ್ನು ದೂರವಿಡಲು ಹೇಳಿದರೂ ಸಹ ಪುತ್ರ ಪ್ರೇಮದಿಂದ ಕೂಡಿದ್ದ ಧೃತರಾಷ್ಟ್ರ ಕೇಳಿಸ್ಕೊಳ್ಳಿಲ್ಲ. ಆದ್ದರಿಂದ ಭೀಮನ ಕೈ ಊಟ ಮಾಡಬೇಕಾಗತ್ತೆ. ಹೀಗೆ ಪ್ರತಿದಿನವೂ ದುಃಖ ಪಡಬೇಕಾಗತ್ತೆ. ನಾವು ಸಹ ಜೀವನದಲ್ಲಿ ಇದನ್ನು ಕಲ್ತ್ಕೊಳ್ಬೇಕು ಅಂತ ತಿಳಿಸುತ್ತೆ ಮಹಾಭಾರತ. ದುರ್ಯೋಧನನು ಇನ್ನೂ 15 ವರ್ಷದವನಿರುವಾಗಲೇ ಪಾಂಡವರನ್ನು ಲಾಕ್ಷಾಗೃಹದಲ್ಲಿರುವಾಗ ಬೆಂಕಿಯನ್ನು ಹಚ್ಚಿ ಕೊಲ್ಲಲು ಪ್ರಯತ್ನವನ್ನು ಮಾಡಿದಾಗ ವಿದುರನು ಧರ್ಮರಾಯನಿಗೆ ಮಾತ್ರ ಅರ್ಥವಾಗುವ ರೀತಿಯಲ್ಲಿ ಸೂಕ್ಷ್ಮವಾಗಿ ಅದು ಲಾಕ್ಷಾಗೃಹ, ಅಂದರೆ ಬೆಂಕಿಗೆ ಬೇಗ ಆಹುತಿಯಾಗುವರು ಅಂತ ಹೇಳಿ ತಿಳಿಸುತ್ತಾನೆ. ಮತ್ತು ನಾಯಿಯಂತೆ ಸದಾಕಾಲ ಜಾಗೃತನಾಗಿರು ಅಂತ ಹೇಳ್ತಾನೆ. ಅದನ್ನು ಗ್ರಹಿಸಿದ ಧರ್ಮರಾಯನು ಮಾರನೆಯ ದಿನದಿಂದಲೇ ಸುರಂಗವನ್ನು ಸಿದ್ಧಗೊಳಿಸಲು ಮುಂದಾಗ್ತಾನೆ. ಸುರಂಗದಿಂದ ಪಾರಾಗುವಾಗ ಭೀಮನು ಕುಂತಿಯನ್ನು ತನ್ನ ಭುಜಗಳ ಮೇಲೆ, ನಕುಲ ಸಹದೇವರನ್ನು ತೊಡೆಯ ಮೇಲೆ, ಅರ್ಜುನ ಹಾಗೂ ಧರ್ಮರಾಯರು ಭೀಮನ ಕೈಗಳ ಮೇಲೆ ಕೂತ್ಕೊಳ್ತಾರೆ. ಹೀಗೆ ಸುರಂಗದಿಂದ ಪಾರಾಗ್ತಾರೆ ಪಾಂಡವರು. ವನವಾಸದಲ್ಲಿರುವಾಗ ಹಿಡಿಂಬ ಅನ್ನುವ ರಾಕ್ಷಸಿಯು ಭೀಮನ ದೇಹದಾರ್ಢ್ಯವನ್ನು ಕಂಡು ವಿವಾಹವಾಗುವಂತೆ ಕೇಳಿದಾಗ ಭೀಮನು ತನಗಿಂತಲೂ ಹಿರಿಯನಾದ ಧರ್ಮರಾಯನಿರುವನು, ಅವನ ವಿವಾಹವಾಗದೆ ನಾನು ವಿವಾಹವಾಗಬಾರದು ಅಂಥೇಳಿ ನಯವಾಗಿ ನಿರಾಕರಿಸ್ತಾನೆ. ಕೊನೆಗೆ ಕುಂತಿಯನ್ನು ಒಪ್ಪಿಸಿ ತನ್ನೊಂದಿಗೆ ಭೀಮನು 1 ವರ್ಷದ ಕಾಲ ಜೀವನ ಸಾಗಿಸಿದರೆ ಸಾಕು ಅಂತ ಹೇಳಿ ಒಬ್ಬ ಮಗನು ಜನಿಸಿದ ಬಳಿಕ ಪಾಂಡವರನ್ನು ಬೀಳ್ಕೊಡ್ತಾಳೆ. ಅವನೇ ಘಟೋತ್ಕಚ. ದ್ರೌಪದಿಯನ್ನು ವಿವಾಹವಾದ ಬಳಿಕ ಅವರಿಗೆ ಜನಿಸಿದವನೇ ಶ್ರುತಸೋಮ.